ಅಂತಾನೆ ಅನ್ಸ್ಲಿಲ್ಲ. ಅಧಿಕಾರ ಕೊಟ್ಟಾಗ ಎಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿ ತಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ, ಅದ್ರ ಜೊತೆಗೆ ಇನ್ನೊಬ್ಬರನ್ನು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲ್ ಹೊಡೆದಂತಹ ಗಿಲ್ಲಿ. ಕಾವ್ಯ ಅವ್ರನ್ನ ಸೇವ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೀತು. ಶನಿವಾರ ಬಂದಾಯ್ತು. ಬಿಗ್ ಬಾಸ್ ಮನೆಯಲ್ಲಿ ವಾರ ಎಲ್ಲ ನಡೆದ ವಿಷಯಗಳನ್ನ ಕುರಿತು ಕ್ಲಾಸ್ ತೆಗೆದುಕೊಳ್ಳಲು ಕಿಚ್ಚ ಸುದೀಪ್ ಕೂಡ ಬಂದಾಯ್ತು. ಇನ್ನು ಈ ವಾರ ಸುದೀಪ್ ಯಾವೆಲ್ಲ ವಿಷಯಗಳನ್ನ ಮಾತನಾಡಲಿದ್ದಾರೆ ಅನ್ನುವ ಕುತೂಹಲಕ್ಕೆ ತೆರೆ ಕೂಡ ಬಿದ್ದಾಯ್ತು. ಕಳೆದ ವಾರ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದ್ದ ಬೆನ್ನಲ್ಲೇ ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ನಡೆಸಿಕೊಟ್ಟಿರಲಿಲ್ಲ. ಈ ವಾರ ಮತ್ತೆ ಆ ಹುರುಪಿನಿಂದ ವಾರದ ಕತೆ ಕಿಚ್ಚನ ಜೊತೆ ನಡೆಸಿಕೊಡೋಕೆ ಸುದೀಪ್ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳ, ಕಿರುಚಾಟ, ಕಿರಿಕ್, ತಪ್ಪುಗಳು ನಡೆಯೋದು ಕಾಮನ್. ಎಲ್ಲರೂ ಒಂದಲ್ಲ ಒಂದು ವಿಷಯಕ್ಕೆ ಕಿರಿಕ್ ಮಾಡಿಕೊಳ್ಳುತ್ತಾರೆ. ಸ್ಪರ್ಧಿಗಳು ತಪ್ಪು ಮಾಡಿದ್ರೆ ಅವರಿಗೆ ಅದನ್ನ ತಪ್ಪು ಅಂತ ಹೇಳೋಕೆ ಕ್ಯಾಪ್ಟನ್ ಇರ್ತಾರೆ. ಆದ್ರೆ ಕ್ಯಾಪ್ಟನ್ನೇ ತಪ್ಪು ಮಾಡಿದ್ರೆ ಕಿಚ್ಚನ ಖಡಕ್ ಮಾತುಗಳನ್ನ ಅವರು ಎದುರಿಸಬೇಕಾಗತ್ತೆ. ಇದೀಗ ಇಂತಹ ಪರಿಸ್ಥಿತಿಯಲ್ಲಿ ಗಿಲ್ಲಿ ನಟ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಫ್ಯಾಮಿಲಿ ವೀಕ್ ನಂತರ ಮನೆಯವರ ಇಚ್ಛೆಯಂತೆ ಕ್ಯಾಪ್ಟನ್ ಆಗಿದ್ದ ಗಿಲ್ಲಿ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದವು. ಇದೀಗ ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡ ಪ್ರೋಮೋದಲ್ಲಿ ಕಿಚ್ಚ ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಮನೆ ಮಂದಿಗೆ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಸ್ಪರ್ಧಿಗಳು ಒಬ್ಬೊಬ್ಬರಾಗಿಯೇ ಅವರ ಅಭಿಪ್ರಾಯಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಮೊದಲಿಗೆ ರಕ್ಷಿತಾ ಮಾತನಾಡಿ ಕ್ಯಾಪ್ಟನ್ ಅಂತಾನೆ ಅನ್ನಿಸ್ಲಿಲ್ಲ ಎಂದಿದ್ದಾರೆ. ನಂತರ ರಘು ರೆಸ್ಪಾನ್ಸಿಬಲ್ ಆಗಿ ಇರಲಿಲ್ಲ ಎಂದಿದ್ದಾರೆ. ಇನ್ನು ಅಶ್ವಿನಿ ಒಂದು ಅಧಿಕಾರ ಕೊಟ್ಟಾಗ ನಮ್ಮಲ್ಲಿರುವ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಗಿಲ್ಲಿ ಎಂದಿದ್ದಾರೆ. ನಾನೇ ಕಪ್ ಗೆದ್ದುಕೊಂಡು ಹೊರಟೋಗ್ತೀನಿ, ಅದರ ಜೊತೆಯಲ್ಲಿ ಇನ್ನೊಬ್ಬರನ್ನು ಫಿನಾಲೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಸವಾಲ್ ಹೊಡೆದಿದ್ರು ಗಿಲ್ಲಿ ಎಂದು ಆರೋಪ ಮಾಡಿದ್ದಾರೆ. ನಂತರ ಸ್ಪಂದನ ಮಾತನಾಡಿ ಕ್ಯಾಪ್ಟನ್ ಆಗಿ, ಗಿಲ್ಲಿ ಆಗಿ, ಕಂಟೆಸ್ಟೆಂಟ್ ಆಗಿ ತುಂಬಾ ಟಾಕ್ಸಿಕ್ ಅನ್ಸ್ಬಿಟ್ರು. ಈ ವಾರ ಯಾರನ್ನ ನಿಲ್ಸಿದ್ರು ಕಾವ್ಯನ ನಾಮಿನೇಟ್ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ ಸರ್ ಎಂದಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ, ಕಾವ್ಯ ಅವರನ್ನ ಸೇಫ್ ಮಾಡೋಕೆ ಇಡೀ ಪ್ರಕ್ರಿಯೆ ನಡೆದಿದೆ ಎಂದು ಸುದೀಪ್ ಹೇಳಿದಾಗ ಮನೆ ಮಂದಿ ಹೌದು ಎಂದಿದ್ದಾರೆ. ಹಾಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕ ಅಧಿಕಾರವನ್ನ ಗಿಲ್ಲಿ ನಟ ದುರ್ಬಳಕೆ ಮಾಡಿಕೊಂಡಿದ್ದಾರಾ? ದುರ್ಬಳಕೆ ಮಾಡಿಕೊಂಡಿದ್ದರೆ ಕಿಚ್ಚ ಸುದೀಪ್ ಗಿಲ್ಲಿಗೆ ಹೇಗೆಲ್ಲ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಅನ್ನುವುದನ್ನ ಇಂದಿನ ಎಪಿಸೋಡ್ನಲ್ಲಿ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.